ಟೌನ್ಶಿಪ್ ಹೆಸರಲ್ಲಿ ಮಾಯವಾಗ್ತಿದೆ ಅನ್ನ ಕೊಡುವವನ ಮಣ್ಣು. ಹಸಿರು ತೋಟದ ಮೇಲೆ ಬಿದ್ದಿದೆ ರಿಯಲ್ ಎಸ್ಟೇಟ್ ಕಣ್ಣು. ರಾಜಕೀಯ ನಾಯಕರಿಗೆ ಇದು ಪ್ರತಿಷ್ಠೆಯ ಆಟ, ಬಿಡದಿಯ ರೈತರಿಗೆ ಮಾತ್ರ ಕಣ್ಣೀರೇ ನಿತ್ಯದ ಊಟ. ನಿಮ್ಗೆ ಇನ್ನೆಲ್ಲ ಇರ್ಲಿಲ್ವೇ ನಿಮ್ಗೆ? ನಮಸ್ಕಾರ ಸ್ನೇಹಿತರೆ. 87,900 ತೆಂಗಿನ ಮರಗಳು, 83,536 ಅಡಿಕೆ, 12,550 ಮಾವಿನ ಮರಗಳು, 3 ಲಕ್ಷಕ್ಕೂ ಅಧಿಕ ಬಾಳೆ, ಜೊತೆಗೆ 231 ಎಕರೆ ಅಧಿಕ ಭೂಮಿಯಲ್ಲಿ ಬೆಳೆದಿರೋ ರಾಗಿ. ಸ್ನೇಹಿತರೆ, ಇವು ಕೇವಲ ಅಂಕಿಅಂಶಗಳಲ್ಲ, ಇವು ಬಿಡದಿ ಭಾಗದ ಸಾವಿರಾರು ರೈತ ಕುಟುಂಬಗಳ ಹಲವು ತಲೆಮಾರಿನ ಬೆವರು ಮತ್ತು ಬದುಕು. ದಶಕಗಳಿಂದ ಅನ್ನ ಕೊಡ್ತಾ ಇರೋ ಈ ಜಾಗ ಈಗ ರಾಜಕೀಯ ಕುಸ್ತಿಯ ಕಣವಾಗಿ ಬದಲಾಗ್ಬಿಟ್ಟಿದೆ ಅನ್ನೋದೇ ದುರದೃಷ್ಟಕರ. ವಾಸ್ತವ ವಿಚಾರಗಳು ಚರ್ಚೆಗೆ ಬರದೆ, ಸಂಬಂಧವೇ ಇಲ್ಲದೆ ಇರೋ ತರಾವರಿ ಟೈಟಲ್ಗಳು, ವಿಚಾರಗಳು ಮುನ್ನೆಲೆಗೆ ಬರ್ತಾ ಇವೆ. ನಮಸ್ಕಾರ, ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಘವೇಂದ್ರ DL. ಸ್ನೇಹಿತರೆ, ಬಿಡದಿ ಟೌನ್ಶಿಪ್ ಅಥವಾ ಗ್ರೇಟರ್ ಬೆಂಗಳೂರು ಇಂಟಗ್ರೇಟೆಡ್ ಟೌನ್ಶಿಪ್ GBIT ಅನ್ನೋದು ಒಟ್ಟು 7,481 ಎಕರೆಗಳ 20,000 ಕೋಟಿ ವೆಚ್ಚದ ಬೃಹತ್ ಯೋಜನೆ. ಅದರಲ್ಲೀಗ ಮೊದಲ ಹಂತವಾಗಿ 3 ಹಳ್ಳಿಗಳ 518 ಎಕರೆ ಜಾಗವನ್ನ ಭೂಸ್ವಾಧೀನ ಮಾಡ್ಕೊಳ್ಳೋಕೆ ಅಂತಿಮ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಲಾಗಿದೆ. ಬೆಂಗಳೂರು ಮೇಲಿನ ಪ್ರೆಷರ್ ಅನ್ನ ಕಡಿಮೆ ಮಾಡಬೇಕು, ಉಪನಗರಗಳನ್ನ ಡೆವಲಪ್ ಮಾಡಬೇಕು ಅನ್ನೋದು ಸರ್ಕಾರದ ವಾದ. ಆದರೆ ಇದನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಇದು ಎಲ್ಲ ರೀತಿಯಲ್ಲೂ ಸಮೃದ್ಧವಾಗಿರೋ ಜಾಗ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದ ಮೇಲೆ ಬಿಡದಿ ರಾಮನಗರ ಭಾಗದ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ. ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೆ ಮಾಡಿಸಿದ ಜಾಗ. ಹಾಗಾಗಿ ಡೆವಲಪ್ಮೆಂಟ್ ಅನ್ನೋ ಮುಖವಾಡ ಧರಿಸಿರೋ ರಾಜಕಾರಣಿಗಳು ಈ ಭೂಮಿನ ಕಬಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇನ್ನೊಂದು ಕಡೆ ವಾದ. ಮಳೆ ಬಂದರೆ ಮೊಳಕನ್ವರೆಗೂ ಮುಳುಗಿ ಹೋಗೋ ಬೆಂಗಳೂರಿನ ಮೂಲಸೌಕರ್ಯಗಳನ್ನ ಸರಿಪಡಿಸೋ ಬದಲು ಬಿಡದಿಯಲ್ಲಿ ಹೊಸ ಯುಗದ ಕಾಂಕ್ರೀಟ್ ಕಾಡನ್ನು ನಿರ್ಮಿಸೋಕೆ DK ಶಿವಕುಮಾರ್ಗೆ ಇಷ್ಟೊಂದು ಅರ್ಜೆಂಟ್ ಆದರೂ ಏನಿತ್ತು ಅನ್ನೋದು ಹಲವರ ಪ್ರಶ್ನೆ. ಕಳೆದ 450 ದಿನಗಳಿಂದ ಈ ಭಾಗದ ರೈತರು ಬಿಡದಿಯಲ್ಲಿ ಕೂತು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ನಡೆ ಮಾತ್ರ ಅಪ್ಪಟ ಹಿಪೋಕ್ರಸಿ ಅನ್ಬೋದು. 2006ರಲ್ಲಿ ಇದೇ ಬಿಡದಿ ಟೌನ್ಶಿಪ್ಗೆ ಅಡಿಪಾಯ ಹಾಕಿದವರು ಈಗ ವಿರೋಧ ಮಾಡ್ತಿದ್ದಾರೆ. ಆಗ ವಿರೋಧ ಮಾಡಿದವರು ಈಗ ಅಧಿಕಾರಕ್ಕೆ ಬಂದು ಇದನ್ನ ಜಾರಿ ಮಾಡೋ ತರಾತುರಿಯಲ್ಲಿದ್ದಾರೆ. ಇವರೆಲ್ಲ ರೈತರಿಗೆ ನ್ಯಾಯ ಕೊಡಿಸೋದಿರ್ಲಿ, ಇವರು ಈ ಹೋರಾಟದಿಂದ ದೂರ ಇದ್ದಷ್ಟು ರೈತರಿಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಇಲ್ಲ ಜನರ ಮನದಾಳದ ಮಾತು. ಸ್ನೇಹಿತರೆ, ಇಲ್ಲಿ ನಾವು ನಿಜಕ್ಕೂ ಯೋಚಿಸ್ಬೇಕಿರೋದು, ಒಬ್ಬ ರೈತನಿಗೆ 1 ಎಕರೆ ಭೂಮಿ ಇದ್ರೆ ಅದು ಅವನಿಗೆ ಪ್ರತಿ ತಿಂಗಳು ಪ್ರತಿ ವರ್ಷ ಆದಾಯವನ್ನು ತಂದುಕೊಡೋ ATM ಇದ್ದ ಹಾಗೆ. ತೆಂಗಿನ ತೋಟನೋ ಅಡಿಕೆ ತೋಟನ ಬೆಳೆಯೋಕ್ಕೆ ಆತ ತನ್ನ ಜೀವಿತಾವಧಿಯ 20ರಿಂದ 30 ವರ್ಷವನ್ನ ಮುಡುಪಾಗಿಟ್ಟಿರ್ತಾನೆ. ಈಗ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಸರ್ಕಾರ ಬಂದು ಅವನ ಕೈಗೆ 1 ಕೋಟಿನೋ 2 ಕೋಟಿನೋ ಹಣ ಕೊಟ್ಟು ಅವನನ್ನ ಅಲ್ಲಿಂದ ಹೊರ ಹಾಕಿದ್ರೆ ಆ ಹಣ 2 ವರ್ಷನೋ 3 ವರ್ಷದಲ್ಲೋ ಖಾಲಿ ಆಗತ್ತೆ. ಹಾಗೇನೆ ಅವನ ಬ್ಯಾಂಕ್ ಬ್ಯಾಲೆನ್ಸು ಕೂಡ ಕರಗೋಗುತ್ತೆ. ಆಮೇಲೆ ಅದೇ ರೈತ ಮತ್ತು ಅವನ ಮಕ್ಕಳು ಅದೇ IT ಪಾರ್ಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿಯೋ ಕ್ಲೀನಿಂಗ್ ಸ್ಟಾಫ್ ಆಗಿಯೋ ಕೆಲಸಕ್ಕೆ ಸೇರಬೇಕಾಗಿರೋ ಪರಿಸ್ಥಿತಿ ಬರ್ಬೋದು. ಭೂ ಮಾಲೀಕ ನಾಳೆ ಕೂಲಿಯಾಳಾಗ್ತಾನೆ. ಇದು ಅಭಿವೃದ್ಧಿನ ಅಂತ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಸಂದರ್ಭ. ಬಿಡದಿ ಟೌನ್ಶಿಪ್ನಲ್ಲಿ ಭೂಮಿ ಕಳ್ಕೊಂಡಿರೋ ರೈತರು ಬಯಸಿದ್ರೆ ಅವರಿಗೆ ಪಾರ್ಟ್ನರ್ಶಿಪ್ನಲ್ಲಿ ಸೈಟ್ಗಳನ್ನು ಅಲರ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಶಾಕಿಂಗ್ ವಿಚಾರ ಏನು ಗೊತ್ತಾ? ಬಿಡದಿ ಟೌನ್ಶಿಪ್ನ ಒಟ್ಟು 7,481 ಎಕರೆ ಭೂ ಪ್ರದೇಶದಲ್ಲಿ 82% ಅಂದರೆ ಸುಮಾರು 8,600 ರೈತರ ಬಳಿ 1 ಎಕರೆಗಿನ್ನ ಕಡಿಮೆ ಭೂಮಿ ಇದೆ ಅನ್ನೋದೇ ವಾಸ್ತವ. ಇನ್ನು 2,500 ರೈತರ ಹತ್ರ ಕೇವಲ 5 ಗುಂಟೆಗಿಂತಲೂ ಕಡಿಮೆ ಭೂಮಿ ಇದೆ. ಇದನ್ನು ಗಮನಿಸಿದ್ರೆ ಇಲ್ಲಿ ಬದುಕು ಕಟ್ಕೊಂಡಿರೋ ಬಹುಪಾಲು ರೈತರು ಸಣ್ಣ ಪ್ರಮಾಣದ ರೈತರು ಅಂತ ಅರ್ಥ ಆಗತ್ತೆ. ಇವರು ತಮ್ಮ ಜೀವನಕ್ಕೆ ಅಂತ ಸಣ್ಣ ಕೃಷಿ ಹೈನುಗಾರಿಕೆಯನ್ನೇ ನಂಬಿಕೊಂಡಿದ್ದಾರೆ. ಅದಕ್ಕಾಗಿ ಇದೇ ಭೂಮಿಯನ್ನ ಅವರು ನಂಬಿದ್ದಾರೆ ಕೂಡ. ಈಗ ಅವರಿಂದ ಆ ತುಂಡು ಭೂಮಿಯನ್ನು ಕಿತ್ಕೊಂಡು ಅದರಲ್ಲಿ ಒಂದು ಭಾಗವನ್ನ ಅವರಿಗೆ ಪಾರ್ಟ್ನರ್ಶಿಪ್ ಹೆಸರಲ್ಲಿ ಕೊಡ್ತೀವಿ ಅಂತ ಅಂದ್ರೆ ಅವರ ಮುಂದಿನ ಭವಿಷ್ಯ ಆದ್ರೂ ಏನು? ಅವರು ಮುಂದೆ ಏನನ್ನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನಾ? ಒಂದು ತುಂಡು ಸೈಟ್ನಲ್ಲಿ ತರಕಾರಿ ಬೆಳೆಯೋಕ್ಕಾಗತ್ತಾ? ಹೈನುಗಾರಿಕೆ ಮಾಡಿ ಜೀವನ ಸಾಗಿಸೋಕ್ಕಾಗುತ್ತಾ? ನೀವೇ ಹೇಳಬೇಕು. ಇದಕ್ಕೆಲ್ಲ ಉತ್ತರ ಕೊಡದೆ ಆತುರದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿರೋ ಸರ್ಕಾರದ ನಡೆ ಸ್ವಲ್ಪನೂ ಸರಿ ಇಲ್ಲ ಅನ್ನೋದು ಜನರ ವಾದ.
ಇನ್ನು ಇದನ್ನ ವಿರೋಧ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೋರಾಟಗಾರರ ಮುಖವಾಡವನ್ನು ಧರಿಸಿರೋ ರಾಜಕೀಯ ಪಕ್ಷಗಳ ಡಬಲ್ ಸ್ಟ್ಯಾಂಡರ್ಡ್ ನಡೆ ಎಲ್ರಿಗೂ ಗೊತ್ತಿರೋದೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು? ನಮಗೆ ಟೌನ್ಶಿಪ್ಗಳೇ ಬೇಡವಾ? ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿನೇ ಬೇಡವಾ ಅಂತ ಕೇಳಿದ್ರೆ ಖಂಡಿತ ನಮಗೆ ಬೇಕು. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಅನ್ನ ಬೆಳೆಯೋ ಭೂಮಿಯನ್ನೇ ಬಲಿ ಪಡೆಯೋದು ಬೇಡ ಅನ್ನೋದು ಎಲ್ಲರ ಆಶಯ. ನಮ್ಮ ರಾಜ್ಯದಲ್ಲಿ ಕೃಷಿಗೆ ಯೋಗ್ಯ ಇಲ್ಲದೆ ಇರೋ ಸಾವಿರಾರು ಎಕರೆ ಭೂಮಿ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಈ ರೀತಿ ಉಪನಗರಗಳನ್ನ ಅಲ್ಲಿ ನಿರ್ಮಾಣ ಮಾಡಿ ಆ ಪ್ರದೇಶಗಳಿಗೆ ರಸ್ತೆ ರೈಲು ಸಂಪರ್ಕ ಕಲ್ಪಿಸಿದ್ರೆ ಆ ಭಾಗಗಳು ಅಭಿವೃದ್ಧಿ ಆಗುತ್ತವೆ, ಜೊತೆಗೆ ಕೃಷಿ ಭೂಮಿನೂ ಉಳಿಯುತ್ತೆ. ಸಮೃದ್ಧವಾಗಿರೋ ಭೂಮಿಯ ಒಡಲಿಗೆ ಕೈ ಹಾಕದೆ ಮಳೆ ನೀರನ್ನು ಕಾಣದೆ ಬಿರುಕು ಬಿಟ್ಟಿರೋ ಭೂಮಿಯನ್ನು ಆಯ್ಕೆ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡೋದರ ಕಡೆಗೆ ಸರ್ಕಾರ ಗಮನ ಕೊಡಬೇಕು. ಬೆಂಗಳೂರು ಒಳಗೆ ಕರ್ನಾಟಕ ಇಲ್ಲ, ಕರ್ನಾಟಕದಲ್ಲಿ ಬೆಂಗಳೂರು ಇದೆ ಅನ್ನೋ ಸಾಮಾನ್ಯ ಪ್ರಜ್ಞೆ ನಮ್ಮ ರಾಜಕಾರಣಿಗಳಿಗೆ ಬರಬೇಕು. ಪ್ರತಿಯೊಂದಕ್ಕೂ ಬೆಂಗಳೂರು ಮೇಲೆ ಡಿಪೆಂಡ್ ಆಗಿ ಇಡೀ ರಾಜ್ಯವನ್ನು ನಿರ್ಲಕ್ಷ್ಯ ಮಾಡೋದನ್ನು ಮೊದಲು ಕೈ ಬಿಡಬೇಕು. ಇದನ್ನೆಲ್ಲ ನಮ್ಮ ರಾಜಕಾರಣಿಗಳು ಗಣನೆಗೆ ತೆಗೆದುಕೊಳ್ತಾರ? ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಅನ್ನದಾತನ ಭೂಮಿಯನ್ನ ಅಡವಿಟ್ಟು ಅದರ ಮೇಲೆ ಅಭಿವೃದ್ಧಿ ಕಟ್ಟೋಕೆ ಹೋಗ್ತಾರ? ನೋಡ್ಬೇಕು. ಬಿಡದಿ ಟೌನ್ಶಿಪ್ ವಿಚಾರ ಅನ್ನೋದು ಕೇವಲ ರಾಜಕೀಯ ನಾಯಕರ ಈಗೋ ಕ್ಲಾಶ್ ಅಲ್ಲ. ಇದು ರಾಜಕೀಯ, ಕಾರ್ಪೊರೇಟ್, ರಿಯಲ್ ಎಸ್ಟೇಟ್ ವ್ಯವಸ್ಥೆ ಮತ್ತು ಸಾಮಾನ್ಯ ರೈತರ ಬದುಕಿನ ಹಕ್ಕಿನ ನಡುವಿನ ಸಂಘರ್ಷ. ಇವತ್ತು ಬಿಡದಿ ರೈತರು ಅನುಭವಿಸ್ತಾ ಇರೋ ಈ ಅಭದ್ರತೆ ನಾಳೆ ನಮ್ಮ ಊರಿಗೆ ಅಥವಾ ನಮ್ಮ ಮನೆ ಬಾಗಿಲಿಗೂ ಬರ್ಬೋದು. ನಾವೆಲ್ಲರೂ ಈ ಆಳುವ ಸರ್ಕಾರಗಳು ಜನರ ಗೋಳನ್ನೇ ತಮ್ಮ ರಾಜಕೀಯ ಮೆಟ್ಟಲು ಮಾಡಿಕೊಳ್ಳೋ ಆತ್ಮಸಾಕ್ಷಿ ಇಲ್ಲದ ರಾಜಕಾರಣಿಗಳಿಗೆ ಹೇಳಬೇಕಿರೋ ಮಾತಂದ್ರೆ ಅಭಿವೃದ್ಧಿ ಅಂದ್ರೆ ಮರ ಕಡಿದು ಸಿಮೆಂಟ್ ಹಾಕೋದಲ್ಲ ಅನ್ನೋದನ್ನ. ಆಹಾರ ಉತ್ಪಾದನೆಯೂ ಕೂಡ ಅಭಿವೃದ್ಧಿಯ ಪ್ರಮುಖ ಅಂಗ. ಕೇವಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಫ್ಯಾಕ್ಟರಿಗಳ ವಿಷಯವನ್ನ ಜನರ ಬದುಕಿಗೆ ಸುರಿಯೋದು ಅಭಿವೃದ್ಧಿ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಸಬೇಕಿದೆ. ಇದನ್ನ ಅರ್ಥ ಮಾಡಿಸಬೇಕಂದ್ರೆ ಭೂಮಿಯನ್ನೇ ತಾಯಂತೆ ನಂಬಿ ಅನ್ನ ಬೆಳೆಯೋ ರೈತರ ಜೊತೆ ನಿಲ್ಲೋದು, ಅವರ ಅಸಹಾಯಕ ಮಾತುಗಳಿಗೆ ಧ್ವನಿಯಾಗೋದೇ ಆಗಿದೆ. ಈ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಬದಲಾಗುತ್ತಾ ಅಥವಾ ಈ ಭೂಮಿಯನ್ನ ಕೇವಲ ಬಂಡವಾಳವಾಗಿ ನೋಡೋ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಆಟದ ಎದಿರು ಅನ್ನ ಬೆಳೆಯುವ ರೈತರು ಮತ್ತೆ ಸೋತು ಹೋಗ್ತಾರಾ? ಈ ಬಗ್ಗೆ ನಿಮ್ಮ ನಿಲುವೇನು? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂಥ 10 ಹಲವು ವಿಶ್ಲೇಷಣೆಗಾಗಿ ನಾನು ಗೌರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.